ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತಿರೋದ್ರಲ್ಲಿ ತುಂಬ ಖುಷಿ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಯಾವ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಯಪಡಿಸಲು ಹೊರಟಿದ್ದೇನೆ ಅಂತೇಳಿದರೆ, ಇವತ್ತು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ನಾವು ಕನ್ನಡಿಗರಾಗಿ ನಮ್ಮ ಕರ್ನಾಟಕದ ಒಂದು ಪ್ರವಾಸಿ ಅಂದರೆ ಟೂರಿಸ್ಟ್ ಪ್ಲೇಸಸ್ ಏನಿದೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು. ಯಾಕಂತೇಳಿದ್ರೆ ನಾನು ಕೂಡ ಟೂರಿಸ್ಟ್ ಅಂದರೆ ನಮಗೂ ಹೊಸ ಹೊಸ ಸ್ಥಳಗಳಿಗೆ ಹೋಗ್ಬೇಕು ಅಂತೇಳಿದ್ರೆ, ನ್ಯೂ ಪ್ಲೇಸ್ಗಳಿಗೆ ಹೋಗಬೇಕು, ಆ ಪ್ಲೇಸನ್ನು ನೋಡಬೇಕು ಅಂತೇಳಿದ್ರೆ ನನಗೂ ತುಂಬ ಖುಷಿ ಇದೆ. ನಾನು ಆವಾಗವಾಗ ಭೇಟಿ ಕೊಡ್ತಾ ಇರ್ತೀನಿ ಕೆಲವೊಂದು ಪ್ಲೇಸ್ಗಳಿಗೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ ಸುಮಾರು ಪ್ಲೇಸಸ್ ಇದ್ದಾವೆ. ಸೊ ಅದರಲ್ಲಿ ಟಾಪ್ 15 ಅಂತ ನಾವು ಇವಾಗ ಚೂಸ್ ಮಾಡ್ಕೊಂಡ್ರೆ ಟೂರಿಸ್ಟ್ ಪ್ಲೇಸಸನ್ನು, ಅದರಲ್ಲಿ ಯಾವುದು ನಂಬರ್ 1 ಟೋಟಲ್ಲು 15 ಇವತ್ತು ನಾನು ಅಂದರೆ ಕೌಂಟ್ ಮಾಡಿ ತಗೊಂಡಿದ್ದೀನಿ. 15 ಲಿಸ್ಟ್ ಮಾಡಿದ್ದೀನಿ. ಆ ಲಿಸ್ಟಲ್ಲಿ ಒಂದೊಂದ್ರ ಬಗ್ಗೆನೇ ಅದರ ಹಿನ್ನೆಲೆ ಏನು, ಅಲ್ಲಿ ನೋಡಬಹುದಾದಂತಹ ಪ್ಲೇಸಸ್ ಯಾವುದಿದೆ ಅದರ ಬಗ್ಗೆ ನಾವು ಒಂದೊಂದಾಗಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಈ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ನಂಬರ್ 1 ಯಾವ್ದು ಬರುತ್ತೆ ಅಂತೇಳಿದರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನ. ಪ್ರಕೃತಿಯೊಂದಿಗೆ ಸಾಮರಸ್ಯ ಇರುವಂತಹ ಒಂದು ಸ್ಥಳ ಯಾವುದು ಅಂತೇಳಿದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನ. ಇದರದ್ದು ಹಿಸ್ಟ್ರಿ ನೋಡ್ತಾ ಹೋಗ್ತು ಅಂತೇಳಿದ್ರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ನೈಸರ್ಗಿಕ ಅಂದರೆ ನ್ಯಾಚುರಲ್ ವನ್ಯಜೀವಿಗಳ ಜೊತೆ ಕಾಡಿನ ದೃಶ್ಯಗಳಲ್ಲಿ ಮತ್ತು ಶಬ್ದಗಳಲ್ಲಿ ಮಗ್ನರಾಗಲು ಬಯಸುವ ಪ್ರಾಣಿ ಪ್ರಿಯರಿಗೆ ಪರಿಪೂರ್ಣವಾದಂತಹ ಒಂದು ತಾಣ ಅಂತೇಳಿದರೆ ಇದೆ. ಟೈಗರ್ ರಿಸರ್ವ್ ಇದೆ ಅಲ್ಲಿ. ರಾಷ್ಟ್ರೀಯ ಉದ್ಯಾನವನದ ಪಕ್ಷಿಧಾಮವನ್ನು ಇದೆ. ಅದು ಕೂಡ ನಾವು ಅಲ್ಲಿ ಆ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಆ ಪ್ಲೇಸನ್ನು ಸರೌಂಡಿಂಗ್ ಏನೇನಿದೆ ನಾವು ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಇಲ್ಲಿ ಈ ಬಂಡೀಪುರ ಮತ್ತು ರಾಷ್ಟ್ರೀಯ ಉದ್ಯಾನದಲ್ಲಿ ನಾವು ಇಂಪಾರ್ಟೆಂಟ್ ಏನೇನು ನಾವು ವೈಲ್ಡ್ ಅನಿಮಲ್ಸ್ ನೋಡ್ಬೋದು ಅಂತ ಹೇಳಿದ್ರೆ, ಎಲಿಫೆಂಟ್ಸ್ ನೋಡ್ಬೋದು, ಆನೆಗಳು, ಡೀರ್ಸ್, ಜಿಂಕೆಗಳು ನೋಡ್ಬೋದು ನಾವು. ಇನ್ನು ಸುಮಾರು ಪ್ರಾಣಿಗಳನ್ನ ನಾವು ನೋಡ್ಬೋದು. ನಾವು ಮೈಸೂರು ರೈಲ್ವೆ ಸ್ಟೇಷನಿಂದ ಕೌಂಟ್ ಮಾಡೋದಾದರೆ 80 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನ. ಓಕೆ, ಇದಾದಮೇಲೆ ಪ್ಲೇಸ್ ನಂಬರ್ 2 ಯಾವುದು? ಕೂರ್ಗ್. ನಿಮಗೆಲ್ಲರಿಗೂ ಗೊತ್ತು ಕೂರ್ಗ್ ಅಂದರೆ. ಇದಕ್ಕೆ ಇನ್ನೊಂದು ಹೆಸರು ಇದೆ, ಮೋಹಿಸುವ ಸೆರೆಯಾಳು. ಇನ್ನೊಂದು ಹೇಳ್ತೀನಿ, ಮೋಹಿಸುವ ಸೆರೆಯಾಳು. ಯಾವುದು ಅಂದರೆ ಕೂರ್ಗ್. ಅದು ಎಲ್ಲಿದೆ? ಕರ್ನಾಟಕದಲ್ಲಿದೆ. ಕರ್ನಾಟಕ ಎಲ್ಲಿದೆ? ನಮ್ಮ ಇಂಡಿಯಾದಲ್ಲಿದೆ. ಓಕೆ, ಕೂರ್ಗ್ ಇದರ ಚರಿತ್ರೆ ನೋಡೋದಾದರೆ, ಪ್ರಾಚೀನ ಕಡಿಮೆ ಜನದಟ್ಟಣೆಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಇದರ ನೈಸರ್ಗಿಕ ಮತ್ತು ಎಲ್ಲೇ ಹೋದರೂ ಗ್ರೀನ್ರಿ ಜಾಸ್ತಿ ಸಿಗುತ್ತಲ್ಲಿ. ಅಂದರೆ ಬ್ಯೂಟಿಫುಲ್ ಪ್ಲೇಸ್. ಯು ಕಾಂಟ್ ಈವನ್ ಇಮ್ಯಾಜಿನ್ ಹೌ ಬ್ಯೂಟಿಫುಲ್ ಕೂರ್ಗ್ ಈಸ್. ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ಮ್ಯಾಗ್ನಿಫಿಸೆಂಟ್ ಪ್ಲೇಸ್ ಆ್ಯಂಡ್ ಯು ಸಿ ಎವ್ರಿವೇರ್ ಗ್ರೀನ್ರಿ. ಇದು ಯಾವ ಟೈಮಲ್ಲಿ ನಮಗೆ ವಿಸಿಟ್ ಮಾಡೋಕ್ಕಂತ ಒಂದು ತುಂಬ ಐಡಿಯಲ್ ಸೀಸನ್ ಯಾವುದು ಅಂತ ಹೇಳಿದ್ರೆ, ಇದು ಸಮ್ಮರ್ ಸೀಸನ್ನಿಗೆ ಐಡಿಯಲ್ ಆಗಿರುತ್ತೆ. ಓಕೆ, ಕೂರ್ಗಲ್ಲಿ ನೀವು ಏನು ಇಂಪಾರ್ಟೆಂಟ್ ನೋಡ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ಕಾಫಿ ತೋಟಗಳಿರ್ಬೋದು, ಕಾಫಿ ಪ್ಲ್ಯಾಂಟೇಷನ್ಸ್ ನೋಡ್ಬೋದು ನೀವು. ಮತ್ತು ಅಲ್ಲಲ್ಲೇ ಫಾಲ್ಸ್ಗಳಿರುತ್ತೆ, ಜಲಪಾತಗಳು. ಆಮೇಲೆ ವ್ಯಾಲೀಸ್ ಇರುತ್ತೆ, ಗ್ರೀನ್ ವ್ಯಾಲೀಸ್. ಇವೆಲ್ಲ ಏನು ಗೊತ್ತಾ, ಒಂಥರ ಕಣ್ಣಿಗೆ ಒಂಥರ ರೋಮಾಂಚನ.
ಇಲ್ಲಿ ಮತ್ತೊಂದು ವಿಶಿಷ್ಟ ಆಕರ್ಷಣೆ ಅಂದರೆ ಟಿಬೆಟಿಯನ್ ಮಠ ಇದೆ. ಓಕೆ, ಒಂದೊಂದು ಪ್ಲೇಸಿಗೆ ಹೋದರೂ ಕೂಡ ಒಂದೊಂದು ಯೂನಿಕ್ ಅನ್ನೋದು ಇದ್ದಿರುತ್ತೆ. ಅದೇ ಥರ ಇಲ್ಲಿ ಟಿಬೆಟಿಯನ್ ಮಠ ಇದೆ. ಕಾಫಿ ಎಸ್ಟೇಟ್ಗಳಿದ್ದಾವೆ. ನದಿ ಪಕ್ಕದಲ್ಲೇ ಪರ್ವತದ ರಮಣೀಯ ಹಾದಿಗಳಲ್ಲಿ ಚಾರಣಕ್ಕೆ ಸಾಕಷ್ಟು ಆಯ್ಕೆಗಳನ್ನು ಹೊಂದಿದ್ದಾರೆ. ಶಾಪಿಂಗ್ ಬೇಕಾದ್ರೂ ಮಾಡ್ಬೋದು. ಅಲ್ಲೇ ಸ್ಥಳೀಯ ಮಾರುಕಟ್ಟೆ ಬೇರೆ ಇದೆ. ಓಕೆ, ಕೂರ್ಗ್, ಮಂಗಳೂರು. ಇವಾಗ ಮಂಗಳೂರು ರೈಲ್ವೆ ನಿಲ್ದಾಣದಿಂದ ಸುಮಾರು 106 ಕಿಲೋಮೀಟರ್ ಮತ್ತು ವಿಮಾನ ನಿಲ್ದಾಣದಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಸರಿನಾ? ಕೊಡಗು, ಇವಾಗ ಮಾತಾಡಿದ್ದು ನಾವು ಕೊಡಗು ಬಗ್ಗೆ. ಕೊಡಗಲ್ಲಿ ಅದು ಕೂರ್ಗ್. ಸರಿನಾ? ಇವಾಗ ನೆಕ್ಸ್ಟ್ ಬರೋದಾದರೆ ಹಂಪಿ. ಹಂಪಿ ಹೆಂಗ್ರಿ ಮರೆಯೋಕ್ಕಾಗುತ್ತೆ ಹಂಪಿನ? ವಾಸ್ತುಶಿಲ್ಪದ ಅದ್ಭುತ. ಈ ಥರ ವಾಸ್ತುಶಿಲ್ಪ ನೀವು ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ಹಂಪಿ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಅದ್ಭುತವಾದ ಕಲ್ಲಿನ ಕೆತ್ತನೆಗಳು ನಮ್ಮ ಕಣ್ಣು ಎದುರುಗಡೆ ಬರುತ್ತೆ. ಅಂಥ ಪ್ಲೇಸ್ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಓಕೆ, ಯುನೆಸ್ಕೋ ಅನೌನ್ಸ್ ಮಾಡಿಬಿಟ್ಟಿದೆ ಹಂಪಿ ವಿಶ್ವದ ಪರಂಪರೆಯ ತಾಣಗಳಲ್ಲಿ ಒಂದು ಅಂತ ಹೇಳಿ. ಇದು ತುಂಗಭದ್ರಾ ತೀರದಲ್ಲಿ ನೆಲೆಗೊಂಡಿರುವ ಈ ಸ್ಥಳವು ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ನೆಲೆಯಾಗಿದೆ. ವಿಜಯನಗರ ಸಾಮ್ರಾಜ್ಯದಲ್ಲೇ ಇದಾಗಿರತಕ್ಕಂಥದ್ದು. ಬಂಡೆಗಳು ಎಷ್ಟು ಬೇಕು ಮತ್ತು ಕಲ್ಲಿನ ಕೆತ್ತನೆಗಳು, ಇದನ್ನು ಹೇಳಿದ್ದ ನಾವಲ್ಲೇ, ಹಳೆಯ ಯುಗದ ಕುಶಲಕರ್ಮಿಗಳ ಕೌಶಲ್ಯ ಮತ್ತು ಪಾಂಡಿತ್ಯಕ್ಕೆ ಪುರಾವೆಯಾಗಿದೆ. ಅಂದರೆ ಕಲ್ಲಲ್ಲೂ ಈ ಥರ ಕೆತ್ತನೆ ಮಾಡ್ಬೋದಂತ ನೀವು ಅಲ್ಲಿ ಹೋಗಿ ಆ ಕಲ್ಚರ್ ನೋಡಿದರೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ಹೇಳ್ತಾ ಇರ್ಬೋದು ಇವಾಗ, ಬಟ್ ಅಲ್ಲಿನ ವಾಸ್ತುಶಿಲ್ಪ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹೋಗಿ ನೀವು ಕಣ್ಣಾರೆ ನೋಡಿದ್ರೇ ನಿಮಗೆ. ಇವಾಗಾದರೆ ಟೆಕ್ನಾಲಜೀಸ್ ಇದೆ, ಮೆಷಿನ್ಸ್ ಇದೆ. ಆಗಿನ ಕಾಲದಲ್ಲಿ ಏನಿತ್ತು, ಎಲ್ಲ ಬೈ ಹ್ಯಾಂಡಲ್ಲೇ ಅವೆಲ್ಲ ಕೆತ್ತನೆಯನ್ನು ಅಷ್ಟು ನೀಟಾಗಿ ಶಿಲ್ಪಿಯನ್ನು ಕೆತ್ತನೆಯನ್ನು ಕೆತ್ತಿರೋದು. ಇದು ಇತಿಹಾಸ ಉತ್ಸಾಹಗಳಿಗೆ ಸೂಕ್ತವಾದ ಪ್ರವಾಸಿ ತಾಣವಾಗಿದೆ. ಓಕೆ, ಹಂಪಿಯಲ್ಲಿ ಅಂತಹ ಎಷ್ಟಿದೆ ಅಂತ ಹೇಳಿದ್ರೆ 500 ಭವ್ಯವಾದ ರಚನೆಗಳಿದ್ದಾವಂತೆ. ಗೊತ್ತಿತ್ತು ನಿಮಗೆ 500 ಇದ್ದಾವೆ ಅಂತೇಳಿ? ಅಂದರೆ 500 ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಅಂದರೆ ಡಿಸೈನ್ಸ್ ಅಂತ ಕೂಡ ಹೇಳ್ಬೋದು ನಾವು. ಪ್ರತಿಯೊಂದು ತನ್ನದೇ ಆದ ಕಥೆಯನ್ನು ಹೊಂದಿದೆ. ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಕಥೆ ಅನ್ನೋದ್ರೂ ಕೂಡ ಇರುತ್ತೆ. ಹುಬ್ಬಿ ವಿಮಾನ ಹಂಪಿಗೆ ಹತ್ತಿರದಲ್ಲಿದೆ. ಹಾಗೆ ಎಷ್ಟು ಕಿಲೋಮೀಟ್ರ್ ಇದೆ? 74 ಕಿಲೋಮೀಟರ್ಸ್ ಇದೆ. ಓಕೆ, ಇವಾಗ ನಾವು ಮಾತಾಡಿದ್ದು ಹಂಪಿ ಬಗ್ಗೆ ಆಯಿತು. ಇವಾಗ ಮೈಸೂರು ಬಗ್ಗೆ ಮಾತಾಡೋಣ. ಮೋಡಿ ನಗರ ಅಂತ ಕರೀತಾರೆ. ಯಾವುದಕ್ಕೆ? ಮೈಸೂರಿಗೆ. ಮೈಸೂರು ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ. ಗೊತ್ತಿತ್ತಾ ಇದು ವಿಚಾರ? ಗೊತ್ತಿರಲಿಲ್ಲ. ಮತ್ತು ಕರ್ನಾಟಕದ 2ನೇ ದೊಡ್ಡ ನಗರವಾಗಿದೆ. ಕರ್ನಾಟಕದ 2ನೇ ದೊಡ್ಡ ನಗರ ಯಾವುದು ಅಂತ ಹೇಳಿದ್ರೆ ಮೈಸೂರು. ತನ್ನ ಹಳೆಯ ಮೋಡಿಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾದ ಕೆಲವು ನಗರಗಳಲ್ಲಿ ಮೈಸೂರು ಕೂಡ ಒಂದು. ಹೌದು, ಮೈಸೂರಿನಲ್ಲಿ ಸಾಕಷ್ಟು ಅರಮನೆಗಳಿವೆ. ಬಟ್ ನಾವು ನೋಡಿರೋದು ಒಂದು. ವಸ್ತು ಸಂಗ್ರಹಾಲಯಗಳಿವೆ, ದೇವಾಲಯಗಳು ಮತ್ತು ಪಾರಂಪರಿಕ ರಚನೆಗಳು ಇವೆ. ಆಕರ್ಷಣೀಯ ಬೃಂದಾವನ ಉದ್ಯಾನವನಗಳು ಮೈಸೂರಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣವು ಮೈಸೂರಿನಿಂದ 184 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಮೈಸೂರು. ಇದುವರೆಗೂ ನಾವು ಮೈಸೂರಲ್ಲಿ ಹೋಗಿ ಏನು ನೋಡಿದ್ದೀವಿ ಅಂತ ಹೇಳಿದ್ರೆ ಮೈಸೂರು ಪ್ಯಾಲೇಸ್. ಅದು ಬಿಟ್ಟು ಅಂತ ಹೇಳಿದ್ರೆ ಕನ್ನಂಬಾಡಿ ಕಟ್ಟೆ. ಅದು ಬಿಟ್ಟು ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟ. ಈ 3 ಪ್ಲೇಸ್ ಮಾತ್ರ ನೋಡಿರೋದು ಮೈಸೂರಲ್ಲಿ ನಾನು. ಓಕೆ, ನೆಕ್ಸ್ಟ್ ಇವಾಗ ಶಿವನ ಸಮುದ್ರ ಜಲಪಾತಕ್ಕೆ ಹೋಗೋಣ. ಶಿವನ ಸಮುದ್ರ ಜಲಪಾತ ಹಿಂಗೆ ಮಾತಾಡ್ತಾ ಹೋಗೋದು, ಹಂಗೆ ಮಾತಾಡ್ಕೊಂಡೇ ಹೋಗೋದು. ಓಕೆ, ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಕಲ್ಪನೆ ಮಾಡ್ಕೊಂಡ್ರೆ ನಾವು ಅಲ್ಲಿಗೆ ಹೋದಂಗೆ. ಆ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಆಮೇಲೆ ಹೋಗೋಣ ನಾವು. ಓಕೆ, ಪ್ರಕೃತಿಯ ಕೋಪ ಮತ್ತು
ಪ್ರೀತಿಯ ಸಂಕೇತ ಯಾವುದು? ಶಿವನ ಸಮುದ್ರ ಜಲಪಾತ. ಓಕೆ, ಅದ್ರ ಬಗ್ಗೆ ನಾನು ನೋಡ್ತಾ ಹೋಗೋಣ. ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಓಕೆ ಶಿವನ ಸಮುದ್ರ ಜಲಪಾತವು ವಿಶೇಷವಾಗಿ ಮಳೆಗಾಲದಲ್ಲಿ ನೋಡಲು ಒಂದು ಅದ್ಭುತ ದೃಶ್ಯವಾಗಿದೆ. ಇವಾಗ ನೀವು ಯಾವ್ದಾರ ಒಂದು ಪ್ಲೇಸಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಒಂದು ಸೀಸನಲ್ಲಿ ಹೋದರೆ ಮಾತ್ರ ಕೂಡ ನೀವು ಅಲ್ಲಿ ನೋಡಬೇಕಾಗಿರೋಂಥ ಪ್ಲೇಸ್ ಏನಿದೆ ಅದು ನೋಡಿರೋವಂತಹ ಒಂದು ಫೀಲ್ ನಿಮಗೆ ಸಿಗೋದು. ನೀವು ಅನ್ಸೀಸನಲ್ಲಿ ಹೋಯ್ತು ಅಂತ ಹೇಳಿದ್ರು ಕೂಡ ನಿಮಗಲ್ಲಿ ನೋಡೋಂಥ ದೃಶ್ಯಗಳು ಏನು ಕಾಣಿಸಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಸೀಸನ್ ಇದೆ. ಆ ಸೀಸನಲ್ಲಿ ಹೋದ್ರೆ ಮಾತ್ರ ನಿಮಗೆ, ಇವಾಗ ಫಾಲ್ಸ್ ಅಂದರೆ ಅಲ್ಲಿ ವಾಟರ್ ಫಾಲ್ಸ್, ಅದು ನೀರು ಧುಮ್ಮುಕ್ತಿದ್ರೆ ಮಾತ್ರ ನಿಮಗೆ ಅಲ್ಲಿ ನೋಡೋಕ್ಕೆ ಖುಷಿ ಸಿಗೋದು. ಸೊ ನೀವು ಸಮ್ಮರ್ ಸೀಸನಲ್ಲಿ ಹೋಗ್ತು ಅಂತ ಹೇಳಿದ್ರೆ ಅಲ್ಲಿ ಏನು ನೀರು ಇರಲ್ಲ, ಏನೂ ಇರಲ್ಲ. ಸೊ ಫಾಲ್ಸ್ ನೋಡಬೇಕು ಅಂತ ಹೇಳಿದ್ರೆ ಅದು ಮಳೆಗಾಲದಲ್ಲೇ ಹೋಗಬೇಕು, ಅದು ರೈನಿ ಸೀಸನ್ಲೇ ಹೋಗಬೇಕು. ಓಕೆ, ಇದೆಲ್ಲ ನಿಮಗೂ ಗೊತ್ತು, ಬಟ್ ನಾನು ಹೇಳ್ತಾ ಇರೋದು ಇನ್ನೊಂದು ಸರಿ ರಿಮೆಂಬರ್ ಮಾಡ್ತೇನೆ. ಓಕೆ, ಯಾಕಂದರೆ ನಾವು ಸುಮಾರು ಕಡೆ ಫಾಲ್ಸ್ ಅಂತ ಹೇಳಿದ ತಕ್ಷಣ ನಮಗೇನು ಪ್ಲ್ಯಾನ್ ಏನು ಮಾಡ್ತಿರ್ಲಿಲ್ಲ. ನಾವು ಯಾವ್ದಾರ ಒಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗ್ತಿದ್ವಿ. ಕೆಲವೊಂದು ಸರಿ ನಾವು ಅಂದ್ಕೊಂಡಿದ್ದ ಥರ ಅಲ್ಲಿ ಇರ್ತಿರ್ಲಿಲ್ಲ. ಅವಾಗೇನಾಗೋದು, ಡಿಸಪಾಯಿಂಟ್ ಆದಮೇಲೆ ಏನು ಅನಿಸ್ತಿತ್ತು, ಇದಕ್ಕೆಲ್ಲ ಕರೆಕ್ಟಾಗಿ ಯಾವ್ದಾರ ಒಂದು ಟೈಮ್ಸ್ ಇರುತ್ತೆ, ಆ ಟೈಮಲ್ಲಿ ಬಂದರೆ ಮಾತ್ರ ಇಲ್ಲಿ ಕರೆಕ್ಟಾಗಿ ನಾವು ಬಂದಿದ್ದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇದು ವಿಭಜಿತ ಪತನವಾಗಿದ್ದು ಗಗನಚುಕ್ಕಿ ಮತ್ತು ಚುಕಕ್ಕಿ ಎಂದು ಕರೆಯಲ್ಪಡುವ ತೊರೆಗಳು ಒಂದಕ್ಕೊಂದು ಸಮಾನಾಂತರವಾಗಿ ಚಲಿಸುತ್ತವೆ. ಓಕೆ, ಕಮರಿ ತುಂಬ ಆಳವಾಗಿದೆ ಮತ್ತು ಈಜುವುದನ್ನು ಅನುಮತಿಸಲಾಗುವುದಿಲ್ಲ. ಅಲ್ಲಿಗೆ ಸ್ವಿಮ್ಮಿಂಗ್ಗೆ ನಿಮಗೆ ಅಲೋ ಮಾಡಲ್ಲ. ಓಕೆ, ಆದರೆ ಪ್ರವಾಸಿಗರು ನೀರಿನ ಬಲ ಕಡಿಮೆ ಇರುವ ಭಾಗದಲ್ಲಿ ಸ್ನಾನವನ್ನು ಮಾಡಬಹುದು. ಬೆಂಗಳೂರು ವಿಮಾನ ನಿಲ್ದಾಣವು ಸುಮಾರು 175 ಕಿಲೋಮೀಟರ್ ಮತ್ತು ಮೈಸೂರು ನಿಲ್ದಾಣವು ಶಿವನ ಸಮುದ್ರ ಜಲಪಾತದಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಶಿವನ ಸಮುದ್ರ. ಓಕೆ, ಗೋಕರ್ಣ ನಾನು ನೋಡಿಲ್ಲ ಇದುವರೆಗೂ, ಪ್ಲ್ಯಾನ್ ಮಾಡಬೇಕು, ಒಂದು ದಿನ ಹೋಗ್ಬೇಕು ಅಂತ ಇದ್ದೀನಿ. ನೋಡೋಣ ಅದು ಟೈಮು ಯಾವಾಗ ಬರುತ್ತೆ ಅಂತೇಳಿ. ಟೈಮು ಬರೋಲ್ಲ ಯಾವಾಗಲೂ, ನಾವು ಪ್ಲ್ಯಾನ್ ಮಾಡಿದರೆ ಟೈಮ್ ವರ್ಕೌಟ್ ಆಗುತ್ತೆ, ಅದು ಗಮನದಲ್ಲಿ ಇಟ್ಕೊಂಡು ನೋಡೋಣ. ಓಕೆ, ಇವಾಗ ಗೋಕರ್ಣಕ್ಕೆ ಹೋಗೋಣ. ನಾವು ನೆಮ್ಮದಿಯ ತಾಣ ಅಂತ ಕರೀತಾರೆ ಯಾವುದನ್ನು? ಗೋಕರ್ಣ. ನೆಮ್ಮದಿಯ ತಾಣ ಗೋಕರ್ಣ. ಒಂದ್ಸರಿ ಹೋಗ್ಬೇಕಾಗಾದ್ರೆ ಗೋಕರ್ಣ ಈ ಸಣ್ಣ ಮತ್ತು ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಪಟ್ಟಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಗೋಕರ್ಣ ಎಲ್ಲಿ ಬರೋದು ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ. ಇದರ ಶಾಂತಿಯುತ ವಾತಾವರಣದಿಂದಾಗಿ ಪ್ರವಾಸಿಗರ ಹೋಗಬೇಕಾದ ಸ್ಥಳಗಳ ಪಟ್ಟಿಯಲ್ಲಿದೆ. ಇರಲಿ, ಹೋಗೋಣ. ಓಕೆ, ಗೋಕರ್ಣ ಪ್ರವಾಸಿಗರನ್ನು ಆಕರ್ಷಿಸುವ ಕಡಲ ತೀರಗಳು ಮತ್ತು ಧಾರ್ಮಿಕ ದೇವಾಲಯಗಳಿಂದ ಕೂಡಿದೆ. ಪ್ರಸಿದ್ಧ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡದಿದ್ದರೆ ನಿಮ್ಮ ಪ್ರವಾಸ ಅಪೂರ್ಣವಾಗಿರುತ್ತದೆ. ಓಕೆ, ನಾವು ಗೋಕರ್ಣದಲ್ಲಿನ ಕೆಲವು ಜನಪ್ರಿಯ ಕಡಲ ತೀರಗಳಿವೆ. ಕುಡ್ಲೆ ಬೀಚ್ ಎಲ್ಲಿ ಬರುತ್ತೆ? ಗೋಕರ್ಣ. ಕುಡ್ಲೆ ಬೀಚ್ ಅಂತ ತಿಳಿಸಿದ ತಕ್ಷಣ ನಮಗೆ ಗೋಕರ್ಣನ ನೆನಪು ಬರಬೇಕು. ಓಮ್ ಬೀಚ್ ಮತ್ತು ಗೋಕರ್ಣ ಬೀಚ್. ನೀವು ಗೋಕರ್ಣ ಹೋಯ್ತು ಅಂತ ಹೇಳಿದ್ರೆ ಈ 3 ಬೀಚನ್ನು ನೀವು ನೋಡ್ಕೊಂಬರ್ಬೋದು. ಯಾವುದು? ಕುಡ್ಲೆ ಬೀಚ್ ನಂಬರ್ 1, ಓಮ್ ಬೀಚ್ ನಂಬರ್ 2, ಗೋಕರ್ಣ ಬೀಚ್ ನಂಬರ್ 3. ಈ ಯಾವುದೇ ಕಡಲ ತೀರಗಳಲ್ಲಿ ನೀವು ಪ್ರಶಾಂತ ಮರಳು, ಸ್ಯಾಂಡ್ ಮತ್ತು ರೋಮಾಂಚಕ ನೀರಿನ ಕ್ರೀಡೆಗಳನ್ನು ಆನಂದಿಸಬಹುದು. ಓಕೆ, ವಾಟರ್ ಗೇಮ್ಸ್ ನೀವು ಆಡ್ಕೊಂಬರ್ಬೋದು ಅಲ್ಲಿ. ಗೋಕರ್ಣ ವಾಸ್ಕೋ ಡ ಗಾಮ ವಿಮಾನ ನಿಲ್ದಾಣದಿಂದ ಸುಮಾರು 150 ಕಿಲೋಮೀಟರ್ ಮತ್ತು ಕಾರ್ವಾರ್ ರೈಲು ನಿಲ್ದಾಣದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇದು ಗೋಕರ್ಣದ ಬಗ್ಗೆ ಆಗಿತ್ತು. ಬೇಲೂರು ಮತ್ತು ಹಳೇಬೀಡು. ಬೇಲೂರು ಮತ್ತು ಹಳೇಬೀಡು ಅಂತ ಹೇಳಿದ್ರೆ ದೇವಾಲಯ ಪಟ್ಟಣಗಳು ಅಂತ ಇದಕ್ಕೆ ಒಂದು ನಿಕ್ನೇಮ್ ಕೊಟ್ಟಿದ್ದಾರೆ, ಅಡ್ಡೆಸರು. ದೇವಾಲಯ ಪಟ್ಟಣಗಳು ಯಾವುದು ಕರ್ನಾಟಕದಲ್ಲಿ ಅಂತ ಹೇಳಿದರೆ ಬೇಲೂರು ಮತ್ತು ಹಳೇಬೀಡು. ಯಾಗಚಿ ನದಿಯ ತೀರದಲ್ಲಿರುವ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು. ಇದು ಅದ್ಭುತವಾದ ವಾಸ್ತುಶಿಲ್ಪ ಮತ್ತು ಸಂಪೂರ್ಣವಾಗಿ ರಚಿಸಲಾದ ಶಿಲ್ಪಗಳನ್ನು ಹೊಂದಿರುವ ವಿವಿಧ ದೇವಾಲಯಗಳನ್ನು ಒಳಗೊಂಡಿದೆ. ಬೃಹತ್ ಸ್ತಂಭಗಳು, ಸಂಕೀರ್ಣವಾದ ಕೆತ್ತನೆಗಳು
ಮತ್ತು ಜೀವನ ಗಾತ್ರದ ಶಿಲ್ಪಗಳನ್ನು ಹೊಂದಿರುವ ಚೆನ್ನಕೇಶವ ದೇವಾಲಯ ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಮಂಗಳೂರು ವಿಮಾನ ನಿಲ್ದಾಣವು ಬೇಲೂರಿನಿಂದ 170 ಕಿಲೋಮೀಟರ್ ಮತ್ತು ಹಾಸನ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಹಾಸನಕ್ಕೆ ಭಾಳ ನಿಯರಲ್ಲಿದೆ ಇದು, ಬೇಲೂರು ಮತ್ತು ಹಳೆಬೀಡು. ಓಕೆ, ಹಳೆಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ. ರಾಜ ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲಾ ದೇವಿಯನ್ನು ಗೌರವಿಸಲು ಮುಖ್ಯ ದೇವಾಲಯವನ್ನು ನಿರ್ಮಿಸಲಾಗಿದೆ. ಓಕೆ, ದೇವಾಲಯದಿಂದ ಎದುರು ಬದುಗಳಲ್ಲಿ 2 ಬೆಟ್ಟಗಳ 2 ಎತ್ತುಗಳಂತೆ ಮತ್ತು ದಕ್ಷಿಣ ಭಾಗದಲ್ಲಿ ಗಣೇಶ ಆಕೃತಿಯಂತೆ ಕಾಣುವ ಬೆರಗುಗೊಳಿಸುವ ನೋಟವಿದೆ. ಈ ಸ್ಥಳವು ಮೊಘಲ್ ರಾಜವಂಶದಿಂದ ಹಾಳಾಯಿತು ಮತ್ತು ಆದ್ದರಿಂದ ಹಾಲೇಬೀಡು ಎಂಬ ಹೆಸರನ್ನು ಪಡೆದುಕೊಂಡಿದೆ. ನೋಡಿ, ಮೊಘಲ್ ರಾಜವಂಶದಿಂದ ಇದು ಹಾಳಾಯ್ತಂತೆ, ಅದಕ್ಕೋಸ್ಕರ ಇದು ಹಾಲೇಬೀಡು. ಬಟ್ ನಾವಿವಾಗ ಹೇಳೋದು ಹಳೇಬೀಡು. ಹಾಲೇಬೀಡು ಹೋಗಿ ಹಳೇಬೀಡು. ಓಕೆ, ಅಂದರೆ ನಗರವು ಹಾಳಾಗಿದೆ ಎಂದರ್ಥ. ಗೊತ್ತಿತ್ತಾ ನಮಗೆ ವಿಚಾರ ಇದು? ಹಳೇಬೀಡು ಅಂತ ಹೇಳಿದ್ರೆ ಯಾವುದೋ ಆಗಿನ ಕಾಲದ್ದು ಹಳೇಬೀಡು ಅಂತಿದ್ವಿ. ಬಟ್ ಇದ್ರ ಹಿನ್ನೆಲೆ ನೋಡಿದರೆ ಮೊಘಲ್ ರಾಜವಂಶದಿಂದ ಇದು ಹಾಳಾಯ್ತಂತೆ, ಅದಕ್ಕೋಸ್ಕರ ಹಾಲೇಬೀಡು ಅಂತ ಕರೆದ್ರೆ ಇವಾಗ ಹಳೇಬೀಡು ಅಂತ ಕರಿತಿದ್ದಾರೆ. ಈ ಸ್ಥಳವು ಯಾವ ಸ್ಥಳ? ಹಳೇಬೀಡು. ಓಕೆ, ಬೇಲೂರಿನಿಂದ ಸುಮಾರು 6 ಕಿಲೋಮೀಟರ್ ಮತ್ತು ಹಾಸನದಿಂದ 30 ಕಿಲೋಮೀಟರ್ ದೂರದಲ್ಲಿ, ಅದೇ ಅಕ್ಕಪಕ್ಕದಲ್ಲಿದ್ದಾವೆ ಅಷ್ಟೇ, ಇನ್ನೇನಿಲ್ಲ. ಏನೋ ಒಂದು 5-10 ನಿಮಿಷ ಆದರೆ ಸಾಕು, ಹೋಗ್ಬರ್ಬೋದು ಆರಾಮಾಗಿ. ಜೋಗ್ ಫಾಲ್ಸ್. ಜೋಗ್ ಫಾಲ್ಸಿಗೆ ಇನ್ನೇನು ಅಡ್ಡ ಹೆಸರು ಕೊಟ್ಟಿರೋದು? ನಯನ ಮನೋಹರವಾದ ಜಲಪಾತ. ಎಷ್ಟು ಚೆನ್ನಾಗಿದೆ ಕನ್ನಡದಲ್ಲಿ ಇಂಥ ವರ್ಡ್ಗಳು ನೀವು ಯಾವೇ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಹುಡುಕಿದ್ರೂ ಕೂಡ ಸಿಗಲ್ಲ. ನಯನ ಮನೋಹರವಾದ ಜಲಪಾತ ಯಾವುದು ಅಂತ ಹೇಳಿದ್ರೆ ಜೋಗ್ ಫಾಲ್ಸ್. ಕರ್ನಾಟಕ ಭಾಷೆ 2000 ವರ್ಷಗಳ ಇತಿಹಾಸ ಇರುವಂತಹ ಭಾಷೆ. ಎಷ್ಟು ಸುಂದರವಾದ ಭಾಷೆ ಅಂತ ಹೇಳಿದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ನಾವು ಕನ್ನಡಿಗರು, ನಾವು ಕನ್ನಡ ಭಾಷೆ ಕಲ್ತಿದ್ದೀವಿ, ನಾವು ಕನ್ನಡದಲ್ಲಿ ಹುಟ್ಟಿ, ಅದು ನಮ್ಮ ಹೆಮ್ಮೆ. ಅದು ಜೈ RCB ಅಂತ ಹೇಳ್ತಾ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ RCB ಮ್ಯಾಚ್ ಇವತ್ತಿತ್ತು. ಅದು ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ನಡೀತಿರೋದ್ರಿಂದ ಪ್ಲೇಯರ್ಸ್ಗಳ ಒಂದು ಸೇಫ್ಟಿ ದೃಷ್ಟಿಯಿಂದ BCCI ಒಂದು ನಿರ್ಧಾರ ತಗೊಂಡು ಈ ಮ್ಯಾಚನ್ನು ಪೋಸ್ಟ್ಪೋನ್ ಮಾಡಿದೆ. ಅಂತೇಳಿದ್ರೆ ಈ ವಾರು ಸ್ವಲ್ಪ ಕ್ಲೋಸ್ ಆಗೋ ಟೈಮಲ್ಲಿ ಬಂದಾಗ ಸೇಫ್ ಇನ್ನೇನು ನಾವು ಗೇಮ್ಸನ್ನು ಪ್ಲೇ ಮಾಡಿಸ್ಬೋದು ಅನ್ನೋ ಟೈಮ್ ಬಂದಾಗ ಮತ್ತೆ ಅದು ಓಪನಿಂಗ್ ಆಗುತ್ತೆ. ಆ ಟೈಮಲ್ಲಿ ನಾವು ಇದೇ ಜೋಶಲ್ಲಿ ಇರೋಣ. ಸೊ ಜೋಶ್ ಯಾವತ್ತೂ ಕಳ್ಕೊಳ್ಳೋದು ಬೇಡ, ನಾವು ಕಳ್ಕೊಳೋದು ಇಲ್ಲ. ಅದೇ RCB, ಇವತ್ತಿದ್ರು RCB ಫಾರ್ ಎವರ್ ಅಂತ ನಾವು ಸುಮ್ಮನೆ ಹೇಳಿಲ್ಲ. ಓಕೆ, ಸರಿ, ಹೋಗಿ ನಾವು ಈ ಕಡೆ ಬರೋಣ. ಇವಾಗ ಹಾಗೆ ಮಾತಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ RCB ಬಗ್ಗೆ ಹಾಗೆ ಮಾತಾಡ್ತಾನೆ ಹೋಗ್ತಾ ಇರ್ಬೋದು. ಬಟ್ ನಾವು ಯಾವ ಟಾಪಿಕ್ ಮಾತಾಡ್ತೀವಿ ಅಲ್ಲಿಗೆ ಬರೋಣ. ಓಕೆ, ಬಂದ್ವಿ. ನಯನ ಮನೋಹರವಾದ ಜಲಪಾತ ಅಂತ ಹೇಳಿದ್ರೆ ಜೋಗ್ ಫಾಲ್ಸ್. ನೆಲದಿಂದ, ಸಮುದ್ರ ಮಟ್ಟದಿಂದ ಅಂತ ಹೇಳ್ತಾರೆ ಅಲ್ಲಿ. ಓಕೆ, ನೆಲದಿಂದ ಸುಮಾರು 850 ಅಡಿಗಳಷ್ಟು ಬೀಳುವ 850 ಅಡಿ. ನೋಟ್ ದಿಸ್ ಪಾಯಿಂಟ್, 850 ಫೀಟ್. ಜೋಗ್ ಫಾಲ್ಸ್ ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ಪ್ರಕೃತಿಯ ಸುಂದರವಾದ ಸೃಷ್ಟಿಯೊಂದರ ಅದ್ಭುತ ನೋಟವನ್ನು ಆನಂದಿಸಲು ವ್ಯೂ ಪಾಯಿಂಟ್ಗೆ ಹೋಗಲು ಸ್ಟೆಪ್ಸ್ ಇದಾವಲ್ಲಿ. ವ್ಯೂ ಪಾಯಿಂಟಿಗೆ ನಾವು ಹೋಗ್ಬೋದು, ಆರಾಮ್ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಸಾಗರ್ ನಿಲ್ದಾಣವು ಜೋಗ ಜಲಪಾತದಿಂದ 28 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹುಬ್ಬಳ್ಳಿ ಎರಡು ಹೇಳ್ಬೋದು. ನಿಲ್ದಾಣವು ವಿಮಾನ ನಿಲ್ದಾಣ 130 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಇದಾಯಿತು. ನೆಕ್ಸ್ಟ್ ದಾಂಡೇಲಿ ಬರೋಣ. ಓಕೆ, ದಾಂಡೇಲಿ ಸೂಪರ್ ಪ್ಲೇಸ್ ಕಂಡ್ರಿ. ನಾನು ಕೂಡ ನೋಡಿಲ್ಲ, ನೀವು ಯಾರಾದರೂ ನೋಡಿತ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತೇಳಿ. ಬಟ್ ಆದರೆ ದಾಂಡೇಲಿ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಮೋಜಿನ ತಾಣ ಅಂತ ಕರಿತಾರೆ ಇದಕ್ಕೆ, ನಿಕ್ ನೇಮ್ ಮೋಜಿನ ತಾಣ ದಾಂಡೇಲಿ. ಕಳೆದ ಕೆಲವು ವರ್ಷಗಳಲ್ಲಿ, ಅಂದರೆ ಇವಾಗ ಇತ್ತೀಚೆಗೆ, ದಾಂಡೇಲಿ ಪ್ರವಾಸಿ ತಾಣವಾಗಿ ಬೆಳೆಯುವ ಮಟ್ಟಕ್ಕೆ ತಲುಪಿದೆ. ಅಬ್ಸಲ್ಯೂಟ್ಲಿ. ಓಕೆ, ಚಾರಣಕ್ಕೆ ಸೂಕ್ತವಾದ ಗುಡ್ಡಗಾಡು ಪ್ರದೇಶ, ಹೇರಳವಾಗಿರುವ ಹಸಿರು ಕಾಡುಗಳು ಮತ್ತು ವನ್ಯಜೀವಿಗಳಿಂದಾಗಿ ಇದು ರೋಮಾಂಚಕ ತಾಣವಾಗಿದೆ.
ಯಾವುದು? ದಾಂಡೇಲಿ. ದಾಂಡೇಲಿಯ ಕಾಳಿ ನದಿ ದೋಣಿ ವಿಹಾರ ಮತ್ತು ಕಯಾಕಿಂಗ್ ಅವಕಾಶಗಳನ್ನು ನೀಡುತ್ತದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣವು ದಾಂಡೇಲಿಯಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ಸರಿನಾ? ಇವಾಗ ನಂದಿ ಬೆಟ್ಟ ನೋಡೋಣ. ನಂದಿ ಬೆಟ್ಟ ಎಲ್ಲಿರೋದು? ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ಸ್ ದೂರದಲ್ಲಿದೆ. ನಂದಿ ಬೆಟ್ಟ ಸೌಂದರ್ಯದ ಉತ್ತುಂಗವನ್ನು ತಲುಪಿ. ನಂದಿ ಬೆಟ್ಟ ಬೆಂಗಳೂರಿನ ಪೂರ್ವಕ್ಕೆ ಇರುವ ನಂದಿ ಬೆಟ್ಟಗಳು ತನ್ನ ಪ್ರವಾಸಿಗರಿಗೆ ಬೆಟ್ಟದ ತುದಿಗಳ ನೋಟಗಳೊಂದಿಗೆ ಪ್ರಾಚೀನ ಸರೋವರಗಳು, ಸ್ಮಾರಕಗಳು ಮತ್ತು ದೇವಾಲಯಗಳ ರಮಣೀಯ ನೋಟವನ್ನು ನೀಡುತ್ತದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಈ ಬೆಟ್ಟದ ಅತ್ಯುತ್ತಮ ಆಕರ್ಷಣೆ ಎಂದರೆ ಏನು? ತಂಪಾದ ಮತ್ತು ಮಂಜಿನ ವಾತಾವರಣ. ಅಂದರೆ ನಾವು ಈ ಟೈಮಲ್ಲಿ ಹೋಗಿರಲಿಲ್ಲ, ನಾವು ಹೋದಾಗ ಏನು ಕಾಣಿಸಲೇ ಇಲ್ಲ, ಅದು ಬೇರೆ ವಿಚಾರ. ಇದು ಪ್ರವಾಸಿಗರನ್ನು ನಗರಗಳ ಏಕತಾನತೆ ಮತ್ತು ಶಬ್ದದಿಂದ ದೂರವಿರಿಸಿ ಹೊಸ ಜಗತ್ತಿಗೆ ಕರೆದೊಯ್ಯುತ್ತದೆ. ಬೆಂಗಳೂರು ವಿಮಾನ ನಿಲ್ದಾಣವು ನಂದಿ ಬೆಟ್ಟದಿಂದ 1 ಗಂಟೆ ದೂರದಲ್ಲಿದೆ. ನಂದಿ ಬೆಟ್ಟ. ಓಕೆ, ಹೋದ್ವಿ ನಂದಿ ಬೆಟ್ಟಕ್ಕೆ. ದೇವಸ್ಥಾನ ಇದೆ, ಅಲ್ಲಿ 1-2-3 ದೇವಸ್ಥಾನ ಇದೆ. ಮತ್ತು ಗಾಂಧೀಜಿ ಗೆಸ್ಟ್ ಹೌಸ್ ಇದೆ, ಜವಾಹರ್ಲಾಲ್ ನೆಹರು ಗೆಸ್ಟ್ ಹೌಸ್ ಇದೆ. ಒಳ್ಳೆ ವ್ಯೂಸ್ ಸಕ್ಕತ್ತಾಗಿದೆ, ನೋಡ್ಬೋದು, ಆರಾಮಾಗಿ ಹೋಗಿ ನೋಡ್ಬೋದು. ನೆಕ್ಸ್ಟು ಚಿತ್ರದುರ್ಗ ಕೋಟೆಗೆ ಹೋಗೋಣ. ಒಂದು ಬಲವರ್ಧಿತ ಕೋಟೆ ಅಂತ ಹೇಳಿದ್ರೆ ಅಂದರೆ ಉಕ್ಕಿನ ಕೋಟೆ ಅಂತ ಹೇಳಿದ್ರೆ ಅದು ಚಿತ್ರದುರ್ಗ ಕೋಟೆ. ನಾನು ನೋಡಿಲ್ಲ, ಇನ್ನೂ ನೋಡಬೇಕು. ಚಿತ್ರದುರ್ಗ ಪಟ್ಟಣದಲ್ಲಿ ನೆಲೆಗೊಂಡಿರುವ ಈ ಮಹಾನ್ ಸ್ಮಾರಕವು ಪುರಾತತ್ವ ಅದ್ಭುತವಾಗಿದೆ. ಈ ಕೋಟೆಯು ಚಾಲುಕ್ಯರ ಆಳ್ವಿಕೆಯಿಂದ ಅಸ್ತಿತ್ವದಲ್ಲಿದ್ದಂತೆ ಅಪಾರ ಐತಿಹಾಸಿಕ ಮೌಲ್ಯವನ್ನು ಹೊಂದಿದೆ. ಈ ಕೋಟೆಯ ಸುತ್ತಲಿನ ಭೂದೃಶ್ಯವು ಎತ್ತರದ ಬೆಟ್ಟದಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಶಿಖರವು ಕಣಿವೆಯ ನೋಟವನ್ನು ನೀಡುತ್ತದೆ. ಈ ಸ್ಥಳ ಚಿತ್ರದುರ್ಗ ರೈಲು ನಿಲ್ದಾಣ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಸುಮಾರು 200 ಕಿಲೋಮೀಟರ್ ದೂರವಿದೆ. ಚಿತ್ರದುರ್ಗ ಕಜೋಟೆ. ಓಕೆ, ಇವಾಗ ಬಿಜಾಪುರ ನೋಡೋಣ. ವಿಡಿಯೋ ತುಂಬ ಲೆಂತ್ ಆಗ್ತಿದೆ, ನನಗೆ ಗೊತ್ತಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ವಿಚಾರ ಜಾಸ್ತಿ ತಿಳ್ಕೊಂಡಷ್ಟು ಟೈಮ್ ಜಾಸ್ತಿ ಹೋಗುತ್ತೆ. ಬಿಜಾಪುರ ಶ್ರೀಮಂತ ಧಾಮ ಅಂತ ಕರೀತಾರೆ ಇದು. ಬಿಜಾಪುರದಲ್ಲಿ ನೀವು ಮಸೀದಿಗಳು ನೋಡ್ಬೋದು, ಅರಮನೆಗಳು ನೋಡ್ಬೋದು, ಪ್ಯಾಲೇಸ್ ಇತ್ಯಾದಿಗಳನ್ನು ನೋಡಿ ನೀವು ಆನಂದಿಸ್ಬೋದು, ಖುಷಿ ಪಡ್ಬೋದು. ಗೋಲ್ ಗುಂಬಾಸ್, ಬಿಜಾಪುರ ಅಂತ ಹೇಳಿದ್ರೆ ಬರೋದು ನಮ್ಮ ಮೈಂಡಿಗೆ ಬರೋದು ಫಸ್ಟ್ ಗೋಲ್ ಗುಂಬಾಸ್. ಬಿಜಾಪುರ ಕೋಟೆ, ಓಕೆ, ಬಿಜಾಪುರ ಫೋರ್ಟ್ ಮತ್ತು ಗಗನ್ ಮಹಲ್ ಇಲ್ಲಿರುವ ಕೆಲವು ಪ್ರಸಿದ್ಧ ರಚನೆಗಳು. ಬಿಜಾಪುರವು ತನ್ನದೇ ಆದ ರೈಲ್ವೆ ನಿಲ್ದಾಣವನ್ನು ಹೊಂದಿದೆ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣವು ಸುಮಾರು 160 ಕಿಲೋಮೀಟರ್ ದೂರದಲ್ಲಿದೆ. ಬಿಜಾಪುರ ಗೋಳಗುಮ್ಮಟ. ಚಿಕ್ಕಮಗಳೂರು, ಇಲ್ಲಿ ನೆಮ್ಮದಿಗೆ ಕೊರತೆಯೇ ಇಲ್ಲ. ಒಪ್ಪಲೇಬೇಕಾದಂಥ ಒಂದು ವಾಕ್ಯ ಏನಂತ ಹೇಳಿದ್ರೆ, ಇಲ್ಲಿ ನೆಮ್ಮದಿಗೆ ಕೊರತೆಯೇ ಇಲ್ಲ. ಎಲ್ಲಿ? ಚಿಕ್ಕಮಗಳೂರಲ್ಲಿ. ಅಂಥದ್ದೇನಿದೆ ಅಂತ ನೋಡೋಣ. ಚಿಕ್ಕಮಗಳೂರು ಬಹಳ ಪ್ರಶಾಂತ, ಓಕೆ, ಮತ್ತು ಸುಂದರವಾದ ಗಿರಿಧಾಮವಾಗಿದ್ದು ನೋಡಲು ಸಾಕಷ್ಟು ರೋಮಾಂಚನಕಾರಿ ಸಂಗತಿಗಳನ್ನು ಹೊಂದಿದೆ. ನೋಟ್ ದಿಸ್ ಮೈಂಡ್. ಭವ್ಯವಾದ ಪಶ್ಚಿಮ ಘಟ್ಟದ ಬೆಟ್ಟಗಳಲ್ಲಿ ಒಂದಾದ ಚಾರಣ ಇಲ್ಲಿ ಜನಪ್ರಿಯ ಆಕರ್ಷಣೆಯಾಗಿದೆ. ಚಿಕ್ಕಮಗಳೂರಿನ ವಿವಿಧ ಆಕರ್ಷಣೀಯ ಸ್ಥಳಗಳು: ಕುದುರೆಮುಖ ವನ್ಯಜೀವಿ ಅಭಯಾರಣ್ಯ, ಹಸಿರು ಮುಳ್ಳಯ್ಯನಗಿರಿ, ಚಹಾ ತೋಟಗಳು, ಹೆಬ್ಬೆ ಜಲಪಾತ, ಹೆಬ್ಬೆ ಫಾಲ್ಸ್, ಸುಂದರವಾದ ಬಾಬಾ ಬುಡನಗಿರಿ ಪರ್ವತಗಳು, ಭದ್ರಾ ವನ್ಯಜೀವಿ ಉದ್ಯಾನವನ ಮತ್ತು ಇನ್ನೂ ಅನೇಕ ಆಕರ್ಷಣೆಗಳು. ಚಿಕ್ಕಮಗಳೂರಿನಲ್ಲಿ ಮಾಡಬೇಕಾದ ಕಾರ್ಯಗಳ ವ್ಯಾಪಕ ಆಯ್ಕೆ ಇದೆ. ಸರೋವರದಲ್ಲಿ ಕಯಾಕಿಂಗ್ಗೆ ಹೋಗಬಹುದು ಅಥವಾ ಜಲ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬಹುದು. ಭದ್ರಾ ಅಭಯಾರಣ್ಯದಲ್ಲಿನ ಟೈಗರ್ ರಿಸರ್ವನ್ನು ಅನ್ವೇಷಿಸಲು ಸಫಾರಿಗೆ ಹೋಗಬಹುದು ಅಥವಾ ಹಸುರಿನ ಚಹಾ ತೋಟಗಳಲ್ಲಿ ಚಾರಣಕ್ಕೆ ಹೋಗಬಹುದು. ಚಿಕ್ಕಮಗಳೂರು ಬೆಂಗಳೂರಿನಿಂದ ರಸ್ತೆಯ ಮೂಲಕ ಸುಮಾರು 4 ಗಂಟೆಗಳಿರುತ್ತದೆ. ಓಕೆ, ಚಿಕ್ಕಮಗಳೂರು. ನೆಕ್ಸ್ಟು ಉಡುಪಿಗೆ ಬರೋಣ. ನೋಡಿ ಎಲ್ಲೆಲ್ಲಿ ಹೋಗಿ ಬರ್ತಾಯಿದ್ದೀವಿ ನಾವು. ಇವಾಗ ಉಡುಪಿ ಹತ್ರ ಬಂದಿದ್ದೀವಿ. ಕರ್ನಾಟಕದ ರುಚಿ ಉಡುಪಿ. ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಮರಳುಗಾರಿಕೆ ಹೊಂದಿರುವ ಮಂಗಳೂರು
ಮಂಗಳೂರು ಸಮೀಪದ ಉಡುಪಿ ಪಟ್ಟಣವು ದೇವಾಲಯಗಳು ಮತ್ತು ಆಹಾರ ಎಂಬ 2 ವಿಷಯಗಳಿಗೆ ಪ್ರಸಿದ್ಧವಾಗಿದೆ. ಯಾವುದಕ್ಕೆ? ದೇವಾಲಯಗಳು ಮತ್ತು ಆಹಾರ ಅಂದರೆ ಫುಡ್ಡು ಫೇಮಸ್ಸು. ಟೆಂಪಲ್ಸ್ ಆ್ಯಂಡ್ ಫುಡ್. ಉಡುಪಿಯಲ್ಲಿರುವ ಸುಂದರ ಮತ್ತು ಬೃಹತ್ ಶ್ರೀಕೃಷ್ಣ ದೇವಸ್ಥಾನವು ಪ್ರಪಂಚದಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ 100 ವರ್ಷಗಳಷ್ಟು ಹಳೆಯದಾಗಿದೆ ಎಂದು ನಂಬಲಾದ ಶಿವ ದೇವಾಲಯವೂ ಇದೆ. 100 ವರ್ಷ ಆಗಿದೆ ಅಂದರೆ ಒಂದು ಶಿವ ಟೆಂಪಲ್ ಇರೋದ್ರಿಂದ 100 ವರ್ಷ ಹಳೆಯದಂಥದ್ದು. ವಿಶಿಷ್ಟವಾದ ಉಡುಪಿ ಪರಿಮಳವನ್ನು ಹೊಂದಿರುವ ರುಚಿಕರವಾದ ದಕ್ಷಿಣ ಭಾರತದ ಆಹಾರಕ್ಕಾಗಿ ಉಡುಪಿ ಪಾಕ ಪದ್ಧತಿ ಆಹಾರ ಅಭಿಜ್ಞರಲ್ಲಿ ಮನೆಯ ಹೆಸರಾಗಿದೆ. ಉಡುಪಿ ಮಂಗಳೂರು ವಿಮಾನ ನಿಲ್ದಾಣದಿಂದ 60 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ತನ್ನದೇ ಆದ ರೈಲ್ವೆ ನಿಲ್ದಾಣದ ಉಡುಪಿ ರೈಲು ನಿಲ್ದಾಣವನ್ನು ಹೊಂದಿದೆ. ಕೊನೆಯದಾಗಿ ಬಂತು ಅಂತೇಳಿದ್ರೆ ಮುರುಡೇಶ್ವರದ ಬಗ್ಗೆ ನೋಡೋಣ ನಾವು. ಮುರುಡೇಶ್ವರ ಇಲ್ಲಿ ಭೇಟಿ ಕೊಟ್ಟಿದ್ದೀವಿ, ಸಖತ್ತಾಗಿದೆ ಮಾತ್ರ. ಪವಿತ್ರ ಸ್ಥಳ ಅಂತ ಹೇಳಿದರೆ ಅದು ಮುರುಡೇಶ್ವರ. ಕರ್ನಾಟಕದಲ್ಲಿ ಭೇಟಿ ನೀಡುವ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಭಾರತದ ತೀರ್ಥಯಾತ್ರೆಯ ಜನಪ್ರಿಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಮಂಗಳೂರಿನಿಂದ ಸುಮಾರು 160 ಕಿಲೋಮೀಟ್ರ್ ದೂರ ಆಗುತ್ತೆ ಮತ್ತು ಬೆಂಗಳೂರಿಂದ 495 ಕಿಲೋಮೀಟ್ರ್ ಆಗುತ್ತೆ. ಮುರುಡೇಶ್ವರ ಅಂತ ಹೇಳಿದ್ರೆ ಅದು ಶಿವನ ದೇವಸ್ಥಾನ. ಈ ದೇವಾಲಯವು ಪಟ್ಟಣವು ವಿಶ್ವದ 2ನೇ ಅತಿ ಎತ್ತರದ ಶಿವ ಪ್ರತಿಮೆ, ಅಂದರೆ 123 ಅಡಿ ಇದೆ ಆ ಪ್ರತಿಮೆ ಎತ್ತರ, ಮತ್ತು ಅತಿ ಎತ್ತರದ ದೇವಾಲಯ ಗೋಪುರ 249 ಅಡಿಗೆ ಹೆಸರುವಾಸಿಯಾಗಿದೆ. ಅಂದರೆ ಅಲ್ಲಿ ದೇವಾಲಯ ಗೋಪುರ ಬರುತ್ತಲ್ಲ ಅದು 249 ಅಡಿ, ಶಿವನ ಪ್ರತಿಮೆ ಬರುತ್ತಲ್ಲ ಅದು 123 ಅಡಿ. 3 ಬದಿಗಳಿರುವ ಸಮುದ್ರವು ಕಂದುಕಗಿರಿ ಎಂಬ ಸಣ್ಣ ಬೆಟ್ಟದ ಮೇಲಿರುವ ಮುರುಡೇಶ್ವರ ದೇವಸ್ಥಾನವನ್ನು ಸುತ್ತುವರೆದಿದೆ. ಸೂರ್ಯಾಸ್ತವನ್ನು ವೀಕ್ಷಿಸಲು ಇದು ಉತ್ತಮ ಸ್ಥಳವಾಗಿದೆ. ಮತ್ತು ಈ ಪ್ಲೇಸಿಗೆ ನೀವು ನೋಡಬೇಕು ಅಂತ ಹೇಳಿದ್ರೆ ಫೆಬ್ರವರಿ ಟು ನವಂಬರು ಈ ಪ್ಲೇಸಿಗೆ ನೀವು ಆರಾಮಾಗಿ ಭೇಟಿ ಕೊಡ್ಬೋದು. ಯಾಕಂತ ಹೇಳಿದ್ರೆ ಅವಾಗ ಇನ್ನೂ ವಿಂಟರ್ ಸೀಸನ್ ಕ್ಲೋಸ್ ಆಗಿ ಆಟಮ್ ಸೀಸನ್ನು ಸ್ಟಾರ್ಟ್ ಆಗಿರುತ್ತೆ. ಸೊ ಒಳ್ಳೆ ಒಂದು ಸೂಕ್ತವಾದ ಒಂದು ಸಮಯ. ಓಕೆ, ತಪ್ಪದೆ ಏನೇನು ಲಿಸ್ಟ್ ಹೇಳಿದ್ನೋ ಇವೆಲ್ಲ ತುಂಬ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂತಹದ್ದು. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ನೋಡಿರೋರು ಯಾವ ಪ್ಲೇಸನ್ನು ನೋಡಿಲ್ವೋ ನಾನು ಹೇಳಿರಂದ್ಬಿಟ್ಟು ಆ ಪ್ಲೇಸನ್ನು ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಆ್ಯಂಡ್ I hope you will enjoy this video, and I will come back in the next video. Until then, take care. Goodbye.